ಜೊತೆಗೆ ಏನಂತಂದ್ರೆ ಮಾಧ್ಯಮದಲ್ಲಿ ಏನು ಡಿಜಿಟಲ್ ಮಾಧ್ಯಮದ ಒಂದು ಪಾತ್ರವನ್ನ ಕುರಿತು ಮಾತನಾಡಬೇಕು ಅಂತೇಳಿ ಆ ವಿಚಾರದ ಬಗ್ಗೆನೂ ಒಂದಿಷ್ಟು ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನ ನಾನು ಮಾಡ್ತೀನಿ. ಪ್ರಮುಖವಾಗಿ ಏನು ನಾವು ಯಾವುದೇ ಒಂದು ವೇದಿಕೆಗಳನ್ನ ಹತ್ತಾ ಇರಲಿಲ್ಲ, ಜೊತೆಗೆ ಯಾವುದೇ ಒಂದು ಭಾಷಣವನ್ನ ಮಾಡ್ತಾ ಇರಲಿಲ್ಲ. ಆದರೆ ಏನು ಕ್ಯಾಮ್ರಾ ಮುಂದೆ ನಿಂತಹ ಸಂದರ್ಭದಲ್ಲಿ ನಾವು ಬಹಳಷ್ಟು 1 ಗಂಟೆ ಮಾತಾಡ್ತೀವಿ. ಆದರೆ ಈ ಭಾಷಣಗಳನ್ನು ಮಾಡುವಂಥದ್ದು, ಉಪನ್ಯಾಸ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ನಮಗೆ ಇರಲಿಲ್ಲ. ಆದರೆ ಹಿಂದೆ ನಾವು ಏನು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ TV9ನಲ್ಲಿ ಸುಮಾರು 14 ವರ್ಷದ ಹಿಂದೆ ನಾವು ಟ್ರೈನಿಂಗ್ ಹೋಗಿದ್ದೀವಿ. ಹೋದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದು ಏನಂತಂದ್ರೆ ಯಾವುದೇ ಕಾರಣಕ್ಕೂ ನೀವು ವೇದಿಕೆಯನ್ನು ಹತ್ತಬಾರ್ದು, ಜೊತೆಗೆ ಏನಂತಂದ್ರೆ ವೇದಿಕೆಯಲ್ಲಿ ಸನ್ಮಾನಗಳನ್ನು ಸ್ವೀಕಾರ ಮಾಡಬಾರ್ದು, ನಾವು ಪ್ರೇಕ್ಷಕರಾಗಿ ನೀವು ಕೆಲಸವನ್ನ ಮಾಡಬೇಕು. ಯಾಕಂತಂದ್ರೆ ಮುಂಭಾಗದಲ್ಲಿ ಕುಳಿತುಕೊಂಡು ವರದಿ ಮಾಡುವಂಥದ್ದಷ್ಟೇ ನಿಮ್ಮ ಕೆಲಸ. ಏನು ಮೇಲೆ ವೇದಿಕೆ ಮೇಲೆ ಕುಳಿತುಕೊಂಡು ಭಾಷಣವನ್ನ ಮಾಡುವಂಥದ್ದು, ಜೊತೆಗೆ ಅಲ್ಲಿ ಸನ್ಮಾನಗಳನ್ನು ಸ್ವೀಕಾರ ಮಾಡುವಂಥದ್ದು, ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡುವಂಥದ್ದು ಅದು ಯಾವುದು ಪತ್ರಿಕೋದ್ಯಮದಲ್ಲಿ ಹಿಂದೆ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಬೆಳೆದು ಬಂದಿದೆ. ಆದರೆ ನಮಗೆ ಕಲಿಸಿದಂಥ ಪಾಠ ಅದಾಗಿತ್ತು. ಆ ಕಾರಣದಿಂದಾಗಿ ನಾನು ಯಾವುದೇ ವೇದಿಕೆಯಲ್ಲಿ ಇದುವರೆಗೆ ಭಾಷಣವನ್ನ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಆದಿಮದಿ ಸರ್. ನಾನು ಕೇವಲ ಏನಂತಂದ್ರೆ ಎಲ್ಲೇ ಹೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಚರ್ಚೆ ಮಾಡ್ತೀನಿ ಹೊರತು ಭಾಷಣ ಮಾಡಿದಂಥ ಉದಾಹರಣೆ ಇಲ್ಲ. ಆದರೆ ಇವತ್ತೇ ನಾನು ಫಸ್ಟ್ ಭಾಷಣವನ್ನ ಮಾಡ್ತಾ ಇದ್ದೀನಿ. ಹಿಂದೆ ಯಾವ ರೀತಿ ಪತ್ರಿಕೋದ್ಯಮ ಇತ್ತು, ಜೊತೆಗೆ ಇವತ್ತು ಪತ್ರಿಕೋದ್ಯಮದ ಸ್ಥಿತಿಗತಿ ಯಾವ ರೀತಿ ಇದೆ ಅಂತೇಳಿ ನಿಮ್ಗೆಲ್ಲ ಗೊತ್ತಿದೆ. ನಾವು ಹಿಂದೆ ಏನು ಪತ್ರಿಕೋದ್ಯಮಕ್ಕೆ ಬಂದಂತ ಸಂದರ್ಭದಲ್ಲಿ ಅವಕಾಶಗಳು ಬಹಳಷ್ಟು ಲಿಮಿಟ್ ಆಗಿತ್ತು. ಯಾಕಂತಂದ್ರೆ ಬಹಳಷ್ಟು ಬೆರಳಿಕೆಯಷ್ಟು ಅವಕಾಶಗಳು ನಮಗೆ ಸಿಗ್ತಾ ಇದ್ವು. ಕೆಲವರಿಗೆ ಬಹಳಷ್ಟು 100 ಜನ ವಿದ್ಯಾರ್ಥಿಗಳು ಪತ್ರಿಕೋದ್ಯಮ ಕಲಿತು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಕೇವಲ ಏನಂತಂದ್ರೆ 10 ರಿಂದ 12 ಜನಕ್ಕೆ ಮಾತ್ರ ಅವಕಾಶ ಸಿಗ್ತಾ ಇತ್ತು. ಉಳಿದಂತವರಿಗೆ ಅವಕಾಶಗಳೇ ಸಿಗ್ತಾ ಇರಲಿಲ್ಲ. ಅಂತವ್ರು ಏನಂತಂದ್ರೆ ಬೇರೆ ಅವಕಾಶಗಳನ್ನ ಹುಡುಕೊಂಡು ಹೋಗುವಂಥದ್ದು, ಜೊತೆಗೆ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ಮಾಡುವಂತ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಉದ್ಭವ ಆಗ್ತಾ ಇತ್ತು. ಆ ಕಾರಣದಿಂದಾಗಿ ಬಹಳಷ್ಟು ಜನ ಏನು ಹಿಂದೆ ಪತ್ರಿಕೋದ್ಯಮ ಬೇಡಪ್ಪ ಇದೇನು ಕೇವಲ ಒಂದಿಷ್ಟು ಪೇಪರ್ ಮತ್ತು ಟಿವಿಗಳಲ್ಲಿ ಅವಕಾಶ ಸಿಗತ್ತೆ, ಆ ಕಾರಣದಿಂದಾಗಿ ಈ ಪತ್ರಿಕೋದ್ಯಮ ಕಲಿಯೋದೇ ಬೇಡ ಅನ್ನೋ ನಿಟ್ಟಿನಲ್ಲಿ ಕೆಲವರು ಯೋಚನೆ ಮಾಡಿದ್ದುಂಟು. ಆದ್ರೆ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ. ಇವತ್ತು ಏನಂತಂದ್ರೆ ಬಹಳಷ್ಟು ಈ ಪತ್ರಿಕೋದ್ಯಮ ವಿಸ್ತಾರ ಆಗಿದೆ. ಬಹಳಷ್ಟು ಜನ ಸುಮಾರು 13ಕ್ಕೂ ಹೆಚ್ಚು ಚಾನೆಲ್ಗಳು ಇವತ್ತು ರಾಜ್ಯದಲ್ಲಿ ಕೆಲಸ ನಿರ್ವಹಿಸ್ತಾ ಇವೆ. ಜೊತೆಗೆ ಬಹಳಷ್ಟು ದೊಡ್ಡ ದೊಡ್ಡ ಪತ್ರಿಕೆಗಳು ಇವತ್ತು ಏನಂತಂದ್ರೆ ಹೊಸದಾಗಿ ಬರ್ತಾ ಇದೆ. ಇದ್ರ ಜೊತೆಗೆ ಈ ಪತ್ರಿಕೋದ್ಯಮ, ಪತ್ರಿಕೆ, ಟಿವಿಗಳು ಹೊರತುಪಡಿಸಿ ಸೋಷಿಯಲ್ ಮೀಡಿಯಾ ಅಂದ್ರೆ ಡಿಜಿಟಲ್ ಮಾಧ್ಯಮ ಏನಿದೆ ಅದು ಬಹಳಷ್ಟು ಅವಕಾಶಗಳನ್ನ ಇವತ್ತು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ತೆರೆದುಕೊಂಡಿದೆ. ಆ ಕಾರಣದಿಂದಾಗಿ ಇವತ್ತು ನೋಡಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ಯೂಟ್ಯೂಬ್ ಚಾನೆಲ್ಗಳನ್ನ ನಮಗೆ ನೋಡ್ಲಿಕ್ಕೆ ಸಿಗತ್ತೆ. ಜೊತೆಗೆ ಬಹಳಷ್ಟು ಅವಕಾಶ ಇದೆ. ಇವತ್ತು ಪತ್ರಿಕೋದ್ಯಮವನ್ನ ಮುಗಿಸಿ ಬಂದಂತ ವಿದ್ಯಾರ್ಥಿಗಳು ಯಾರು ಸಹ ಕೆಲಸ ಇಲ್ಲದೆ ಸುಮ್ಮನೆ ಕುಳಿತುಕೊಳ್ಳುವಂತ ಪರಿಸ್ಥಿತಿ ಈಗಿಲ್ಲ. ಅವರ ಹಿಂದೆ ಇದ್ದಂತ ಪರಿಸ್ಥಿತಿ ಇವತ್ತಿಲ್ಲ. ಆ ಕಾರಣದಿಂದಾಗಿ ಇವತ್ತು ಏನು ಪತ್ರಿಕೋದ್ಯಮ ಜೊತೆಗೆ ಏನು ಡಿಜಿಟಲ್ ಮಾಧ್ಯಮ ಬಂದಿದೆ, ಡಿಜಿಟಲ್ ಮಾಧ್ಯಮದಲ್ಲಿ ಬಹಳಷ್ಟು ಅವಕಾಶ ಇದೆ. ನೋಡಿ ನಿಮಗ ಪ್ರತಿಯೊಂದು ಹಳ್ಳಿಗಳಲ್ಲಿ ಹೊಸದನ್ನ ಮಾಡಲಿಕ್ಕೆ ಅವಕಾಶ ಇದೆ. ಒಂದು ಸಬ್ಜೆಕ್ಟು ಜೊತೆಗೆ ಏನಂತಂದ್ರೆ ಒಳ್ಳೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರೆ ಜನ ಅದನ್ನು ನೋಡ್ತಾರೆ. ಎಲ್ಲರೂ ಸಹ ಇವತ್ತು ಏನಂತಂದ್ರೆ ಟಿವಿಗಳ ಮುಂದೆ ಕುಳಿತುಕೊಂಡು ಟಿವಿ ನೋಡುವಂತ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಕೇವಲ ಏನಂತಂದ್ರೆ ನಮ್ಮ ಮೊಬೈಲ್ ನಮ್ಮ ಕೈಯಲ್ಲೇ ಏನಂತಂದ್ರೆ ಮೊಬೈಲ್ಗಳನ್ನ ಓಪನ್ ಮಾಡಿದ್ರೆ ಸಾಕು, ನಮಗೆ ಹಲವಾರು ವಿಚಾರಗಳು ಸಿಗತ್ತೆ. ಆದ್ರೆ ಅವೆಲ್ಲವೂ ಸಹ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಆ ರೀತಿಯಾದಂತ ಪರಿಸ್ಥಿತಿ ಈಗ ಡಿಜಿಟಲ್ ಮಾಧ್ಯಮ ಯಾವ ರೀತಿ ಬೆಳೀತಾ ಇದೆ, ಅದೇ ರೀತಿಯಾಗಿ ಫೇಕ್ ನ್ಯೂಸ್ಗಳು, ಜೊತೆಗೆ ಆ ಆಧಾರ ರಹಿತ ವರದಿಗಳು, ಜೊತೆಗೆ ಏನಂತಂದ್ರೆ ಯಾವುದೇ ರೀತಿ ಅದರಲ್ಲಿ ಸತ್ಯಾಂಶ ಇರುವುದಿಲ್ಲ ಅಂತ ಸುದ್ದಿಗಳು ಇವತ್ತು ಬರ್ತಾ ಇದೆ. ಆದ್ರೆ ಪತ್ರಿಕೋದ್ಯಮವನ್ನ ಸರಿಯಾಗಿ ಕಲಿತು ಸರಿಯಾಗಿ ಏನಂತಂದ್ರೆ ಸಬ್ಜೆಕ್ಟ್ಗಳನ್ನ ಅಂದ್ರೆ ನೀವು ಒಳ್ಳೆ ಸಬ್ಜೆಕ್ಟ್ಗಳನ್ನ ಕ್ರೋಢೀಕರಿಸಿದ್ರೆ ಅಂದ್ರೆ ಓದುವಂತ ಹವ್ಯಾಸವನ್ನ ನೀವು ರೂಢಿಸ್ಕೊಳ್ಬೇಕು. ಈ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಮತ್ತು ಕನ್ನಡ ಏನು ವಿದ್ಯಾರ್ಥಿಗಳಿದ್ದೀರಿ ಅವರು ಏನಂತಂದ್ರೆ ಮೊದಲು ಸ್ಟಡಿ ಮಾಡ್ಬೇಕು. ಏನಂತಂದ್ರೆ ಈ ಯಾವುದೇ ಒಂದು ವಿಚಾರವನ್ನ ಜನರಿಗೆ ನೀವು ತಿಳಿಸೋದಕ್ಕಿಂತ ಪೂರ್ವದಲ್ಲಿ ಅದರ ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಕಲೆ ಹಾಕ್ಬೇಕಾಗತ್ತೆ. ಕಲೆ ಹಾಕದೇ ಇದ್ರೆ ಅಪಹಾಸ್ಯಕ್ಕೆ ಈಡಾಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂತಂದ್ರೆ ಬಹಳಷ್ಟು ಜನ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗೆ ಏನಂತಂದ್ರೆ ಮಾಧ್ಯಮಗಳಲ್ಲಿ ಅಬ್ಸರ್ವ್ ಮಾಡ್ತಿರ್ತಾರೆ. ನೀವು ಏನ್ ಸಬ್ಜೆಕ್ಟ್ ಕೊಡ್ತೀರಿ, ಇನ್ನೊಂದ್ಸಲ ನಿಮ್ಮ ಚಾನೆಲ್ ಅನ್ನ ಅಥವಾ ನಿಮ್ಮ ಯೂಟ್ಯೂಬ್ ಅನ್ನ ಅಥವಾ ನಿಮ್ಮ ಪೇಪರ್ ಅನ್ನ ಓದ್ಬೇಕಾದ್ರೆ ಇದರಲ್ಲಿ ಎಷ್ಟರ ಮಟ್ಟಿಗಿದೆ ಅಂತೇಳಿ ತೂಕ ಮಾಡುವಂತ ಕೆಪಾಸಿಟಿ ಇವತ್ತು
ಪ್ರೇಕ್ಷಕರಲ್ಲಿ ಜೊತೆಗೆ ಏನು ಓದುಗರಲ್ಲಿ ಬಂದಿದೆ. ಆ ಕಾರಣದಿಂದಾಗಿ ನಾವು ಯಾವ ರೀತಿ ಅಂತಂದ್ರೆ ಪ್ರತಿಯೊಂದು ಯಾವುದೇ ಒಂದು ಸಬ್ಜೆಕ್ಟ್ ಅನ್ನ ಒಂದು ಯಾವುದೇ ಒಂದು ಉದಾಹರಣೆಗೆ ಅಂತಂದ್ರೆ ನಾವು ಚಿಕ್ಕೋಡಿ ತಾಲೂಕಿನ ಬಗ್ಗೆ ನಾವು ಒಂದು ಸ್ಟಡಿ ನಾನೊಂದು ಏನೋ ಒಂದು ವರದಿ ಮಾಡ್ತೀನಿ ಅಂತಂದ್ರೆ ಚಿಕ್ಕೋಡಿ ಜಿಲ್ಲೆಯ ಸಂಪೂರ್ಣವಾದಂತ ಮಾಹಿತಿ ನನಗೆ ಇರಬೇಕಾಗತ್ತೆ. ಜೊತೆಗೆ ಚಿಕ್ಕೋಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಾನು ಯಾರಾದರೂ ಜನಪ್ರತಿನಿಧಿ ಅಥವಾ ಅಧಿಕಾರಿಯನ್ನ ಮಾತಾಡಿಸುವಂತ ಸಂದರ್ಭದಲ್ಲಿ ಮೊದಲು ನನಗೆ ಅದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಇರಬೇಕಾಗತ್ತೆ. ಅಂದ್ರೆ ಮಾತ್ರ ನಾವು ಬೇರೆದವರಿಗೆ ಏನಂತಂದ್ರೆ ಇದ್ರ ಬಗ್ಗೆ ಹೇಳಲಿಕ್ಕೆ ಬರುತ್ತೆ. ಆದ್ರೆ ಕೆಲವೊಂದು ಜನ ಏನಂತಂದ್ರೆ ಇವತ್ತು ಬೇರೆ ಬೇರೆ ಏನೋ ಒಂದು ಟೈಟಲ್ ಕೊಟ್ಟಿರ್ತಾರೆ, ಪ್ರಖ್ಯಾತ ನಟನ ಸಾವು ಅಂತ ಹೇಳ್ಕೊಡ್ತಾರೆ. ಅದನ್ನ ಓಪನ್ ಮಾಡಿದ್ರೆ ಏನೂ ಇರಲ್ಲ ಅದ್ರೊಳಗೆ. ಆ ರೀತಿಯಾದಂತ ಒಂದು ಅಪಾಯಕ್ಕೀಡಾಗಬೇಕಾದಂತ ಪರಿಸ್ಥಿತಿ ಮುಜುಗರ ನಮ್ಗಾಗತ್ತೆ. ಅಂತ ಸಂದರ್ಭದಲ್ಲಿ ನಾವು ಏನು ವಿದ್ಯಾರ್ಥಿಗಳು ಇವತ್ತು ನೀವು ಮುಂದೆ ಏನಂತಂದ್ರೆ ಒಳ್ಳೆ ಒಳ್ಳೆ ಚಾನೆಲ್ಗಳಿಗೆ ಜೊತೆಗೆ ದೊಡ್ಡ ದೊಡ್ಡ ಆಂಕರ್ಗಳಾಗಬಹುದು, ಜೊತೆಗೆ ರಿಪೋರ್ಟರ್ ಆಗಬಹುದು. ಅಂತ ಸಂದರ್ಭದಲ್ಲಿ ನಮಗೆ ಮೊದಲು ಏನಂತಂದ್ರೆ ಈ ಪತ್ರಕರ್ತನಾದವನಿಗೆ ಸಬ್ಜೆಕ್ಟ್ ಅನ್ನ ತಿಳಿದುಕೊಳ್ಳುವಂತ ಮತ್ತು ಸಬ್ಜೆಕ್ಟ್ ಅನ್ನ ಓದಿ ಅದರ ಬಗ್ಗೆ ಸಂಪೂರ್ಣವಾದಂತ ಜ್ಞಾನ ಇರಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಆ ರಾಜಕಾರಣಿಗಳನ್ನ ನಾವು ಇವತ್ತು ಬೇರೆ ಬೇರೆ ಸಿಎಂ ಜೊತೆಗೆ ಬೇರೆ ಬೇರೆಯವರನ್ನ ಪ್ರಶ್ನೆ ಮಾಡ್ತೀವಿ. ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವರೇ ನಮ್ಗೆ ಉಲ್ಟಾ ಪ್ರಶ್ನೆಯನ್ನ ಕೇಳ್ತಾರೆ. ಮೊನ್ನೆ ನಾವು ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಏರ್ಪೋರ್ಟ್ ನಲ್ಲಿ ನಾವು ಸಿಎಂ ಅವರನ್ನ ಒಂದಿಷ್ಟು ಪ್ರಶ್ನೆಗಳನ್ನ ಹಾಕಿದೀವಿ. ಅವಾಗ ಅವರು ನೀವು ಅರ್ಧಮರ್ಧ ತಿಳ್ಕೊಳ್ತೀರಾ, ನಿಮ್ ಸಮಸ್ಯೆನೇ ಇದೆ ಅಂತ ನಾವು ಮಾತನಾಡಿದ್ರು. ಅಂದು ಇದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ ನೀವು ಹೇಳಿ ಅಂತ ಹೇಳಿ ಯಾರೊಬ್ಬ ರಿಪೋರ್ಟರ್ಗಳಿಗೆ ಅದ್ರ ಮಾಹಿತಿ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಒಬ್ಬ ರಿಪೋರ್ಟರ್ ಆದವನು ತನಗೆ ಜ್ಞಾನ ಇಲ್ಲದೆ ಇದ್ರೆ ಇನ್ನೊಬ್ಬರನ್ನ ಪ್ರಶ್ನೆ ಮಾಡುವಂತ ನೈತಿಕತೆ ಬರೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಏನಂತಂದ್ರೆ ಮೊದಲು ಚೆನ್ನಾಗಿ ಓದ್ಕೊಳ್ಬೇಕಾಗತ್ತೆ, ಆ ಸಬ್ಜೆಕ್ಟ್ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ. ಆ ನಂತರ ನಾವು ಬೇರೆಯವರನ್ನ ಪ್ರಶ್ನೆ ಮಾಡಬೇಕು ಮತ್ತು ಬೇರೆ ವಿಚಾರಗಳ ಬಗ್ಗೆ ಮಾತಾಡಬೇಕು. ನಾವು ಇವತ್ತು 1 ಗಂಟೆವರೆಗೆ ನಾವು ಟಿವಿಯಲ್ಲಿ ಕುತ್ಕೊಂಡು ಒಂದು ಸಬ್ಜೆಕ್ಟ್ ವಿಚಾರ ಬಂತು ಅಂತಂದ್ರೆ ಯಾವುದೇ ಒಂದು ಹೋರಾಟದ ಬಗ್ಗೆ ಅಥವಾ ಒಂದು ಯಾವುದೇ ಒಂದು ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಧ ಗಂಟೆ 1 ಗಂಟೆವರೆಗೂ ನಾವು ಡಿಬೇಟ್ ನಲ್ಲಿ ಭಾಗವಹಿಸ್ತೀವಿ, ಡಿಬೇಟ್ ನಲ್ಲಿ ಮಾತಾಡ್ತೀವಿ ಅಂತಂದ್ರೆ ಅದರ ಬಗ್ಗೆ ಸಂಪೂರ್ಣವಾದಂತ ಆಳವಾದಂತ ಜ್ಞಾನ ಇರುತ್ತೆ. ಎಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಎಲ್ಲಿ ಇಂಪೋರ್ಟ್ ಆಗ್ತಾ ಇದೆ, ಜೊತೆಗೆ ಅದು ಎಷ್ಟು ಬೆಳೀತಾರೆ, ಯಾವ್ಯಾವ ಪ್ರದೇಶದಲ್ಲಿ ಬೆಳೀತಾರೆ, ಏನು ಎಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಇದ್ರೆ ಮಾತ್ರ ನಾವು ಆ ಜನರಿಗೆ ಯಾವ ಪ್ರಮಾಣದಲ್ಲಿ ಮಾಹಿತಿಯನ್ನು ಕೊಡಬೇಕಾಗತ್ತೆ ಆ ಪ್ರಮಾಣದಲ್ಲಿ ಮಾಹಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯ. ಇಲ್ಲೇ ಇದ್ರೆ ಆ ಚಾನೆಲ್ ಅನ್ನ ಆಫ್ ಮಾಡ್ತಾರೆ ಅಥವಾ ಬೇರೆ ಚಾನೆಲ್ ಅನ್ನ ನೋಡುವಂತ ಪರಿಸ್ಥಿತಿ ಬರುತ್ತೆ. ಅಂತ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ಆದವರಿಗೆ ಮೊದಲು ಏನಂತಂದ್ರೆ ಅದನ್ನ ಸಂಪೂರ್ಣವಾದಂತ ಒಬ್ಬ ಪತ್ರಿಕೋದ್ಯಮಿ ಆಗಿರ್ಬೋದು, ಜೊತೆಗೆ ವರದಿಗಾರ ಆಗಿರ್ಬೋದು, ವಿದ್ಯಾರ್ಥಿ ಆಗಿರ್ಬೋದು, ಮೊದಲು ನಾವು ಏನಂತಂದ್ರೆ ಅದ್ರ ಬಗ್ಗೆ ಸಂಪೂರ್ಣವಾದಂತ ಜ್ಞಾನವನ್ನ ಹೊಂದಿರಬೇಕಾಗತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮಂತ ಪತ್ರಕರ್ತರಿಗೆ ಏನು ಸಹಾಯ ಆಗಿದೆ ಅಂತಂದ್ರೆ AI ಅನ್ನೋ ತಂತ್ರಜ್ಞಾನ ಏನು ಬಂದಿದೆ ಅದು ಬಹಳಷ್ಟು ಅಂತಂದ್ರೆ ಬಹಳ ಒಳ್ಳೆ ಅವಕಾಶವನ್ನ ನೀಡಿದೆ. ಯಾಕಂತಂದ್ರೆ ನಾನೊಬ್ಬ ಪ್ರಧಾನಮಂತ್ರಿ ಬಗ್ಗೆ ನಾನು ಒಂದು ಮಾಹಿತಿಯನ್ನ ಅದರಲ್ಲಿ ಕೇಳ್ಬಿಟ್ಟೆ ಅಂತಂದ್ರೆ ಇಡೀ ಎಷ್ಟು ಮಂದಿ ಪ್ರಧಾನಮಂತ್ರಿಗಳಿದ್ರು, ಎಷ್ಟು ಅವಧಿ, ಜೊತೆಗೆ ಅವ್ರ ಹೆಸರು, ಜೊತೆಗೆ ಅವ್ರು ಯಾವ ಎದುರದಿಂದ ಬಂದ್ರು, ಸಂಪೂರ್ಣವಾದಂತ ಮಾಹಿತಿ ನಮಗೆ ಸಿಗತ್ತೆ. ಅಂತ ಸಂದರ್ಭದಲ್ಲಿ ಅವುಗಳನ್ನೆಲ್ಲ ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ AI ತಂತ್ರಜ್ಞಾನ ಒಂದ್ ರೀತಿ ನಮ್ಮ ಏನು ಪತ್ರಿಕೋದ್ಯಮಕ್ಕೆ ಬಹಳಷ್ಟು ಸಹಾಯಕಾರಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಾನೊಂದು ಏನೋ ಆರ್ಟಿಕಲ್ ಓದ್ತಾ ಇದ್ದೆ. ಚೀನಾದಲ್ಲಿ ಒಂದು ಪತ್ರಿಕೆಯನ್ನ ಇಡೀ ಪತ್ರಿಕೆಯನ್ನ ಒಂದು ರೋಬೋಟ್ ಮತ್ತು AI ತಂತ್ರಜ್ಞಾನದಿಂದ ರೆಡಿ ಮಾಡಿ ಏನಂತಂದ್ರೆ ಮಾರುಕಟ್ಟೆಗೆ ಬಿಡ್ತಾ ಇದ್ದಾರೆ. ಹಿಂದೆ ಆ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸುಮಾರು 600ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೆಲಸ ಕಳ್ಕೊಂಡಿದ್ದಾರೆ ಅಂತೇಳಿ. ಇಂಥ ಒಂದು ತಂತ್ರಜ್ಞಾನ ಬರ್ತಾ ಇದೆ. ಜೊತೆಗೆ ಹೊಸ ಹೊಸ ತಂತ್ರಜ್ಞಾನಗಳು ಈ ಮೀಡಿಯಾಗಳಲ್ಲಿ ಜೊತೆಗೆ ಏನಂತಂದ್ರೆ ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಅವುಗಳನ್ನೆಲ್ಲ ಸದ್ಬಳಕೆ ಮಾಡ್ಕೊಳ್ಬೇಕು. ಅದರಲ್ಲಿ ಏನು ಕೆಲವೊಂದು ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. AI ತಂತ್ರಜ್ಞಾನದನ್ನ ನಂಬ್ಕೊಂಡು ನೀವು ಎಲ್ಲವನ್ನ ಮಾಡಕ್ಕಾಗಲ್ಲ. ಹಿಂದೆ ಹೆಂಗಿತ್ತು ಅಂತಂದ್ರೆ ನಾವೊಂದು ಸಬ್ಜೆಕ್ಟ್ ಅನ್ನ ಓದ್ಬೇಕಾದ್ರೆ ಒಂದು ಪುಸ್ತಕವನ್ನ ನೋಡ್ಬೇಕಾಗಿತ್ತು. ಅದನ್ನ ಬಿಟ್ರೆ ವಿಕಿಪೀಡಿಯಾ ಅದನ್ನ ನಾವು ಅದರಿಂದ ಮಾಹಿತಿಯನ್ನ ಪಡ್ಕೊಳ್ಬೇಕಾಗ್ತಿತ್ತು. ಆದ್ರೆ ಈಗ ಆ ರೀತಿ ಇಲ್ಲ. ನಮಗೆ ಎಲ್ಲ ಇಡೀ ಜಗತ್ತಿನ ಎಲ್ಲ ಒಂದು ಮಾಹಿತಿ ಏನಿದೆ ಅದು ಕ್ಷಣಾರ್ಧದಲ್ಲಿ ನಮ್ಗೆ ಸಿಗುತ್ತೆ. ಅಂತ ಸಂದರ್ಭದಲ್ಲಿ ಅವುಗಳನ್ನ ಸರಿಯಾಗಿ ಬಳಸ್ಕೊಳ್ಬೇಕು. ಈ ಮೆರಿಟು ಇದೆ. ಯಾಕಂತಂದ್ರೆ ಅದರಿಂದ ಈ ಪತ್ರಿಕೋದ್ಯಮದಲ್ಲಿ ಬಹಳಷ್ಟು ಕೆಲಸ ಕಳಿಸ್ಕೊಳ್ಳುವಂತ ಆತಂಕ ಇದೆ. ಜೊತೆಗೆ ಅದು ಏನು ಎಂಪ್ಲಾಯ್ಮೆಂಟ್ ಅನ್ನ ಕಡಿಮೆ ಮಾಡುತ್ತೆ, ಅದೆಲ್ಲ ಬರ್ತಾ ಇದೆ. ಆದ್ರೆ ಇದುವರೆಗೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಬೆಳಗ್ಗೆ ಎದ್ದು ಪೇಪರ್ ನೋಡ್ಲಾರ್ದೆ ಯಾರು ಹೊರಗಡೆ ಬರಲ್ಲ. ಏನ್ ನಡೀತಾ ಇದೆ ಅಂತೇಳಿ. ಎಷ್ಟೇ ನಮ್ಮ ಇವತ್ತು ಡಿಜಿಟಲ್ ಮೀಡಿಯಾ ಬಂದ್ರು ಸಹಿತ
ಬೆಳಗ್ಗೆ ಎದ್ದ ಕೂಡಲೇ ಪ್ರತಿಯೊಬ್ಬರು ಏನಂತಂದ್ರೆ ಪತ್ರಿಕೆಯನ್ನ ಓದಲೇಬೇಕು, ಪ್ರತಿಯೊಬ್ಬರನ್ನು ಓದಿದ ನಂತರನೇ ಹೊರಗಡೆ ಕೆಲಸ ಕಾರ್ಯಗಳಿಗೆ ಬರ್ತಾರೆ. ಅಂತ ಸಂದರ್ಭದಲ್ಲಿ ಇದುವರೆಗೂ ಸಹ ಏನಂತಂದ್ರೆ ಪತ್ರಿಕೆ ಆಗಿರ್ಬೋದು ಮತ್ತು ಟಿವಿ ಮಾಧ್ಯಮ ಇರ್ಬೋದು, ಜೊತೆಗೆ ಸೋಷಿಯಲ್ ಮೀಡಿಯಾ, ಇವು ಮೂರು ಸಹ ಏನಂತಂದ್ರೆ ಜನರಿಗೆ ಒಂದಿಷ್ಟು ಮಾಹಿತಿ ಮನರಂಜನೆಯನ್ನ ನೀಡುವಂತ ಕೆಲಸವನ್ನ ಮಾಡ್ತಾ ಇವೆ. ಅವುಗಳನ್ನ ನಾವು ಎಷ್ಟು ಮಟ್ಟಿಗೆ ಬಳಸ್ಕೋಬೇಕು. ಜೊತೆಗೆ ಇತ್ತೀಚೆಗೆ ವಾಟ್ಸಪ್ ಯೂನಿವರ್ಸಿಟಿ, ಅಂದ್ರೆ ನೀವು ಎಲ್ಲ ಇವತ್ತು ಏನ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಮೊಬೈಲ್ ಅಲ್ಲಿ ನಿಮ್ಮ ಮಾಹಿತಿಗಳನ್ನು ಬರುತ್ತೆ, ಅದೆಲ್ಲವೂ ಸತ್ಯ ಅನ್ನೋ ನಿಟ್ಟಿನಲ್ಲಿ ನೀವು ನಂಬಿಡ್ತೀರಿ. ಅದೇ ಪ್ರಶ್ನೆಯನ್ನ ಅದೇ ವಿಚಾರವನ್ನ ಮುಂದಿಟ್ಕೊಂಡು ಬೇರೆ ಬೇರೆ ಕಡೆವಾದಂತಹ ಸಂದರ್ಭದಲ್ಲಿ ನೀವು ಬಹಳಷ್ಟು ಅಪಹಾಸ್ಯಕ್ಕೀಡಾಗಬೇಕಾದಂತ ಪರಿಸ್ಥಿತಿ ಇರುತ್ತೆ. ಯಾಕಂತಂದ್ರೆ ಈಗ ನಾನು ತಿಳ್ಕೊಂಡಿರ್ತೀನಿ, ಅರ್ಧಮರ್ಧ ತಿಳ್ಕೊಂಡಿದ್ದೇ ನಿಮಗೆ ಹೇಳ್ಬಿಡ್ತೀನಿ, ಅದನ್ನ ನೀವು ನಂಬಿಡ್ತೀರಿ. ಅಂತ ಸಂದರ್ಭದಲ್ಲಿ ಅದು ಬಹಳಷ್ಟು ಅಪಹಾಸ್ಯಕ್ಕೀಡಾಗಬೇಕಾದಂತ ಪರಿಸ್ಥಿತಿ ಆ ಸಂದರ್ಭದಲ್ಲಿ ನಿಮ್ಗೆಲ್ಲ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಅಧ್ಯಯನ ಮಾಡಬೇಕು. ಜೊತೆಗೆ ಸೋಷಿಯಲ್ ಮೀಡಿಯಾ ಹೆಂಗಿತ್ತು ಅಂತಂದ್ರೆ ಹಿಂದೆ ನಾವು 10-12 ವರ್ಷದ ಹಿಂದೆ ಈ ಚಿಕ್ಕೋಡಿಯಲ್ಲಿರ್ತಕ್ಕಂಥ KLE ಸಂಸ್ಥೆಯವರು ಒಂದು ಸುದ್ದಿಯನ್ನ, ಅಂದ್ರೆ ನಮ್ಮದು ಒಂದು ಮಾಹಿತಿಯನ್ನ ಹೊರಗಡೆ ತಿಳಿಸ್ಬೇಕು ಅಂತಂದ್ರೆ ನೀವು ನೇರವಾಗಿ ನಮ್ಮ ಪತ್ರಿಕೆಗೆ ಬರಬೇಕು, ಇಲ್ಲಂದ್ರೆ ನಮ್ಮ ಟಿವಿಗಳಿಗೆ ಬರಬೇಕಾಗಿತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿ ಆಗಿಲ್ಲ. ನಿಮ್ಮದೇ ಆದಂತ ಯೂಟ್ಯೂಬ್ ಇದೆ, ನಿಮ್ಮದೇ ಆದಂತ ಫೇಸ್ಬುಕ್ ಇದೆ, ನಿಮ್ಮದೇ ಆದಂತ ಕೆಲವೊಂದು ಗ್ರೂಪ್ಗಳಿವೆ, ಎಲ್ಲವೂ ಸಹ ನೀವು ಹಂಚಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಆವತ್ತಿನ ಏನು ಸುಮಾರು 10-12 ವರ್ಷಗಳಿದ್ದಂತ ಪತ್ರಿಕೆಯ ವರದಿಗಾರನಿಗೆ ಮತ್ತು ಪತ್ರಿಕೆಗಳಿಗೆ ಮತ್ತು ಟಿವಿಗಳಿಗಿದ್ದಂತ ಮಹತ್ವ ಇವತ್ತು ಕಡಿಮೆ ಆಗ್ತಾ ಇದೆ. ಏನಂತಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಅಂಗೈಯಲ್ಲೇ ಎಲ್ಲ ಸಿಗ್ತಾ ಇದೆ. ನನಗೆ KLE ಕಾಲೇಜ್ ಬಗ್ಗೆ ನನಗೆ ಏನೋ ತಿಳ್ಕೊಬೇಕಾಗಿದೆ, ನಾನು ನೇರವಾಗಿ ವೆಬ್ಸೈಟ್ ಹೋಗ್ತೀನಿ, ಅಲ್ಲಿ ಏನ್ ನಡೆದಿದೆ ಎಂತ ನಡೆದಿದೆ ಎಲ್ಲ ತಿಳ್ಕೊತೀನಿ. ಹೆಚ್ಚುವರಿ ಮಾಹಿತಿ ಬೇಕಂತಂದ್ರೆ ಇದನ್ನ AI ಅಥವಾ ಇನ್ನ ಯಾವುದೋ ಒಂದು ತಂತ್ರಜ್ಞಾನದ ಮೂಲಕ ನಾನು ಏನೋ ಕೇಳ್ತೀನಿ, ಅದು ನನಗೆ ಇಡೀ ಎಲ್ಲಾನು ಹೆಕ್ಕಿ ತಗೊಂಡು ಬಂದು ನಾನು ಕೊಡ್ತೇನೆ. ಅಂತ ಸಂದರ್ಭದಲ್ಲಿ ನನಗೆ ಇಲ್ಲಿ ಬಂದು ಆ ಪತ್ರಿಕೆ ಓದಿ ಅಥವಾ ಇನ್ನೊಂದು ಪೇಪರ್ ಇನ್ನೊಬ್ಬನ ಯಾವನ ಕೇಳಿ ಪಡ್ಕೊಳ್ಳುವಂತ ಅವಶ್ಯಕತೆ ಇರಾಗಿಲ್ಲ. ಇದು ಏನಂತಂದ್ರೆ ಇವತ್ತು ಪತ್ರಿಕೆ, ಟಿವಿ ಮತ್ತು ಸೋಷಿಯಲ್ ಮೀಡಿಯಾ ಈ ಮೂರು ಏನಂತಂದ್ರೆ ಇವತ್ತು ಮನರಂಜನೆ ಜೊತೆಗೆ ಬಹಳಷ್ಟು ದುಷ್ಪರಿಣಾಮವನ್ನ ಮಾಡ್ತಾ ಇದೆ. ದುಷ್ಪರಿಣಾಮ ಯಾವ ರೀತಿ ಮಾಡ್ತಾ ಇದೆ ಅಂತ ಹೇಳಿ ಒಂದೆರಡು ವಿಚಾರಗಳನ್ನ ನಿಮ್ಗೆ ಹೇಳ್ತೀನಿ. ಇವತ್ತು ಏನು ವಾಟ್ಸಪ್ ಯೂನಿವರ್ಸಿಟಿ, ಪ್ರತಿಯೊಬ್ಬರಲ್ಲೂ ಸಹ ಇಲ್ಲಿ ಮೊಬೈಲ್ ಇದೆ. ಮೊಬೈಲ್ ಅಲ್ಲಿ ಏನ್ ಬರುತ್ತೆ, ಪ್ರತಿಯೊಂದು ಬರುತ್ತೆ. ನಾನೇನೋ ವ್ಯೂಸ್ ಜಾಸ್ತಿ ಆಗಬೇಕು ಅಂತ ಹೇಳಿ ಯಾವುದೋ ಒಂದು ಸುದ್ದಿಯನ್ನ ಹಾಕ್ಬಿಡ್ತೀನಿ. ಭೀಕರ ಅಪಘಾತ, ಒಬ್ರು ಪ್ರಖ್ಯಾತ ನಟ ಸಾವು ಅಥವಾ ಇನ್ನೊಬ್ಬ ಯಾರ ಮಹಾನ್ ನಾಯಕ ಸಾವು ಅಂತೀವಿ. ಅವ್ರು ಏನಂತಂದ್ರೆ ಅದನ್ನ ಓಪನ್ ಮಾಡ್ಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ. ಇಂಥ ತಪ್ಪು ಮಾಹಿತಿ ಇದರಿಂದ ನಮ್ಮಂತ ಪತ್ರಕರ್ತರಿಗೆ ಬಹಳಷ್ಟು ಇದು ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ. ಏನಂತಂದ್ರೆ ಇವ್ರು ಬರೀ ಸುಳ್ಳು ಸುದ್ದಿಯನ್ನ ಕೊಡ್ತಾ ಇದ್ದಾರೆ. ನಮ್ಮ ಬಗ್ಗೆ ನೆಗೆಟಿವ್ ಥಾಟ್ ಚಾಲು ಆಗಿದೆ ಈಗ ಸಮಾಜದಲ್ಲಿ. ಯಾಕಂತಂದ್ರೆ ಇವರೆಲ್ಲ ಒಂದ್ ಕಡೆ ಒನ್ ಸೈಡೆಡ್ ಮಾಡ್ತಾರೆ, ಇವರೆಲ್ಲ ಸುಳ್ಳು ಸುದ್ದಿ ಮಾಡ್ತಾರೆ. ಈ ರೀತಿಯಾದಂತ ಕಮೆಂಟ್ಗಳು ಈ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ನಮಗೆ ಬಹಳಷ್ಟು ಬಂದಲ್ಲಿ ಆ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಈಗ ಇನ್ನೊಂದು ವಿಚಾರ ಏನು ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಹ ಯೂಟ್ಯೂಬ್ ಅನ್ನ ತೆರೀಲಿಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಕೌಂಟ್ ಅನ್ನ ಓಪನ್ ಮಾಡ್ಲಿಕ್ಕೆ ಮುಕ್ತ ಅವಕಾಶ ಇರೋದ್ರಿಂದ ನೋಡಿ, ಒಬ್ಬ ಹಾಡೋನ್ ಸಹಿತ ಯೂಟ್ಯೂಬ್ ಅನ್ನ ಓಪನ್ ಮಾಡ್ತಾನೆ. ಒಬ್ಬ ಅಕ್ಷರ ಬರದೇ ಇದ್ದವನು ಸಹಿತ ಯೂಟ್ಯೂಬ್ ಚಾನಲ್ ಚಾಲೂ ಮಾಡಿ ನಾನು ರಿಪೋರ್ಟರ್ ಅನ್ನೋ ಪರಿಸ್ಥಿತಿ ಬಂದಿದೆ. ಒಳ್ಳೆ ರೀತಿ ಮಾಡಿದ್ರೆ ಅದರಿಂದ ನಾಟ್ಯ ಯಾರಿಗೂ ಸಮಸ್ಯೆ ಇಲ್ಲ, ನಿಮ್ಮಂತವ್ರಿಗೆ ಯಾರಿಗೂ ಸಮಸ್ಯೆ ಇಲ್ಲ. ಆದ್ರೆ ಅದರ ದುರುಪಯೋಗ ಆಗ್ತಾ ಇದೆ. ಒಬ್ಬರ ಶೋಷಣೆ ಮಾಡುವಂಥದ್ದು, ಜೊತೆಗೆ ಕಿರುಕುಳ ಕೊಡುವಂಥದ್ದು, ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡುವಂತ ದಂಧೆಗಳು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ. ಅದರಿಂದಾಗಿ ನಮ್ಮಂತ ಪತ್ರಕರ್ತರು ಏನು ಕಳೆದ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಮಾಧ್ಯಮ ಕ್ಷೇತ್ರದಲ್ಲಿ, ನಾವು ತಲೆ ಎತ್ತಿ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಿಂದಾಗಿ ಸಮಾಜದಲ್ಲಿ ಬಹಳಷ್ಟು ನಮ್ಮಂತ ಪತ್ರಕರ್ತರಿಗೆ ನಾನು ಪತ್ರಕರ್ತ ಅಂತ ಹೇಳ್ಕೊಳ್ಳೋ ಅಷ್ಟು ಸಹ ಏನಂತಂದ್ರೆ ನಾಚಿಕೆಗೇಡ ಅನಿಸ್ತಾ ಇದೆ. ಇದು ನಿಜವಾಗ್ಲೂ ಏನಂತಂದ್ರೆ ಒಂದು ಸೋಷಿಯಲ್ ಮೀಡಿಯಾದ ಒಂದು ಪಾಸಿಟಿವ್ ಆಗಿರ್ಬೋದು, ಇನ್ನೊಂದು ಇದು ನೆಗೆಟಿವ್ ವಿಚಾರ. ಹಾಗಾಗಿ ನಮ್ಮಂತ ಏನು ನೀವು ಎಲ್ಲ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿದ್ದೀರಿ, ನೀವೆಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನಿಮಗೇನು ಇನ್ನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು ಅವಕಾಶಗಳ ಕೊರತೆ ಇಲ್ಲ. ನೀವೇನಂತಂದ್ರೆ ಬಹಳಷ್ಟು ಚಾನೆಲ್ಗಳಿವೆ, ಜೊತೆಗೆ ಪೇಪರ್ಗಳಿವೆ, ಜೊತೆಗೆ ಏನಂತಂದ್ರೆ ಈ ಒಂದು ಯೂಟ್ಯೂಬ್ ನೀವು ನೋಡ್ಬೋದು. ಆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಮೀರ್ ಅನ್ನೋ ಹುಡುಗ ಒಂದು ಇತ್ತೀಚಿನ ದಿನಗಳಲ್ಲಿ 1-2 ವಿಡಿಯೋಗಳನ್ನ ಮಾಡಿದ್ದ. ಅದು ಹೆಂಗಿತ್ತು ಅಂತಂದ್ರೆ ಇಡೀ ದೇಶದಲ್ಲೇ ಸಂಚಲನ ಸೃಷ್ಟಿ ಮಾಡ್ತು. ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾನ ಬಳಕೆ ಮಾಡಿಕೊಂಡು
ಆತನಾಟಿ ಜರ್ನಲಿಸ್ಟ್ ಅಲ್ಲ, ಜೊತೆಗೆ ಏನೂ ಅಲ್ಲ. ಆದರೆ ಒಂದು ಸೋಷಿಯಲ್ ಮೀಡಿಯಾನ ಬಳಕೆ ಮಾಡಿಕೊಂಡು ಒಂದು ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡಿ ಆತ ವಸ್ತುನಿಷ್ಠವಾಗಿ ತನಿಖಾ ವರದಿ ಅಂದ್ರೆ ಸಂಪೂರ್ಣವಾಗಿ ಅಂಕಿ ಸಂಖ್ಯೆಗಳ ಸಮೇತವಾಗಿ ಅದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಅಧ್ಯಯನ ಮಾಡಿ ಆತ ನೀಡಿದಂತ ವರದಿ ಏನಿದೆ ಇಡೀ ರಾಷ್ಟ್ರದಲ್ಲೇ ಸಂಚಲನವನ್ನು ಸೃಷ್ಟಿ ಮಾಡ್ತಾರೆ. ಕೋಟಿ ವ್ಯೂವರ್ಸ್ ಗಳನ್ನ ಹೊಂತು, ಜೊತೆಗೆ ಲಕ್ಷಾಂತರ ರೂಪಾಯಿಗಳಿಂದ ಆದಾಯನೂ ಬರ್ತಾ ಇದೆ. ಹೀಗೆ ನೀವು ಸರಿಯಾಗಿ ಒಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಅದರ ಬಗ್ಗೆ ಸೂಕ್ತವಾದಂತ ಮಾಹಿತಿಯನ್ನು ಇಟ್ಕೊಂಡು ನೀವು ಯಾವುದೇ ವರದಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಅದು ನಿಜಕ್ಕೂ ಏನಂತಂದ್ರೆ ಜನರಿಗೆ ಇಷ್ಟ ಆಗುತ್ತೆ. ಅದನ್ನ ಪ್ರತಿಯೊಂದನ್ನು ನಿಮ್ಮನ್ನ ಫಾಲೋ ಮಾಡ್ಲಿಕ್ಕೆ ಹಚ್ಚತ್ತೆ. ಜನ ಅದನ್ನ ನೋಡ್ತಾರೆ, ಜೊತೆಗೆ ಪ್ರತಿಯೊಂದನ್ನು ನಿಮ್ಮ ನಂಬುವಂತ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಒಬ್ಬ ವಿದ್ಯಾರ್ಥಿ, ಒಬ್ಬ ಪತ್ರಕರ್ತ ಸಂಪೂರ್ಣವಾದಂತ ಮಾಹಿತಿ ಜೊತೆಗೆ ವಸ್ತುನಿಷ್ಠವಾದಂತ ವರದಿಯನ್ನ ಮಾಡಿದರೆ ಜನ ಅದನ್ನು ಒಪ್ಕೋತಾರೆ. ಜೊತೆಗೆ ಈ ರೀತಿಯಾದಂತ ಅಂದ್ರೆ ಈಗೇನ್ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ ಆ ವರದಿಯಿಂದ ಬಹಳಷ್ಟು ಜನರಿಗೆ ಅನಾನುಕೂಲ ಆಗ್ತಾ ಇದೆ. ಜೊತೆಗೆ ಅದರಿಂದ ಪತ್ರಕರ್ತ ಆದವನಿಗೆ ಇವತ್ತು ಮುಖ ಎತ್ತಿ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು AI ಬಂದಿದೆ, ನೀವೆಲ್ಲ ಅದನ್ನ ಯೂಸ್ ಮಾಡ್ತಿರಲ್ಲ ಗೊತ್ತಿಲ್ಲ ನನಗೆ. ಬಹಳ ಒಳ್ಳೆ ಸಬ್ಜೆಕ್ಟ್ ಅನ್ನ ನೀಡ್ತಾ ಇದೆ. ಜೊತೆಗೆ ನೀವು ಏನೋ ಒಂದು ವಿಚಾರ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಇತ್ತು ಅಂತಂದ್ರೆ 2 ನಿಮಿಷದಲ್ಲಿ ನಿಮ್ಗೆ ಉತ್ತರ ಕೊಡುತ್ತೆ. ಆದ್ರೆ ಅದರಿಂದ ಬಹಳಷ್ಟು ದುಷ್ಪರಿಣಾಮನೂ ಇದೆ. ನಿಮ್ಮ ವೈಯಕ್ತಿಕ ಮಾಹಿತಿ, ಶ್ರೀಕಾಂತ್ ಕುಕ್ಕಡ್ಡಿ ಯಾರು ಇವರು ಅಂತೇಳಿ ನೀವು ಕೇಳಿದ್ರಿ ಅಂತಂದ್ರೆ, ಇವ್ರ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂತ ಕೇಳಿದ್ರಿ ಅಂತಂದ್ರೆ ನಾನು ಪರ್ಸನಲ್ ಡಾಟಾ ಸಹಿತ ನಿಮ್ಗೆ ಕೊಡತ್ತೆ. ಮುಂಬರ್ತಕ್ಕಂಥ ದಿನಗಳಲ್ಲಿ AI ಏನಿದೆ ಬಹಳ ನಿಮ್ಮ ಪರ್ಸನಲ್ ಕೈ ಆಗ್ತು ಅಂತಂದ್ರೆ ಬಹಳಷ್ಟು ಸಮಸ್ಯೆ ಆಗತ್ತೆ. ಮತ್ತ ಜೊತೆಗೆ ಮಾಧ್ಯಮ ಕ್ಷೇತ್ರದಲ್ಲಿ ಆದ್ರೆ ಆ AI ಏನ್ ಬರ್ತಾ ಇದೆ ಅಂದ್ರೆ AI ದಿಂದ ನಮ್ಮಲ್ಲಿ ನ್ಯೂಸ್ ಫಸ್ಟ್ ನಲ್ಲಿ ಫಸ್ಟ್ ಟೈಮ್ ನಾವು ಆಂಕರ್ ಅನ್ನ ರೆಡಿ ಮಾಡಿದ್ವಿ. ಅದಕ್ಕೆ ನೀವು ಬರೀ ಕೇವಲ ವಾಯ್ಸ್ ಓವರ್ ಕೊಟ್ಬಿಟ್ರ ನೀವು ಯಾವ ರೂಪದಲ್ಲಿ ಅಂದ್ರೆ ಐಶ್ವರ್ಯ ರೈನ ರೂಪ ಕೊಟ್ರಿ ಅಂತಂದ್ರೆ ಐಶ್ವರ್ಯ ರೂಪ ಅದೇ ಒಂದು ವಾಯ್ಸ್ ಅನ್ನ ಅದೇ ರೂಪದಲ್ಲಿ ಆಕೆ ನಿಮ್ಗೆ ಆಕ್ಟಿಂಗ್ ಅನ್ನ ಮಾಡ್ತಾರೆ. ಅಷ್ಟು ತಂತ್ರಜ್ಞಾನ ಬೆಳೆದಿದೆ. AI ಇಂದ ಪಾಸಿಟಿವ್ನೂ ಇದೆ, ನೆಗೆಟಿವ್ನೂ ಇದೆ. ಜೊತೆಗೆ ಸೋಷಿಯಲ್ ಮೀಡಿಯಾದಿಂದ ನೆಗೆಟಿವ್ನೂ ಇದೆ, ಪಾಸಿಟಿವ್ ಇದೆ. ಆದ್ರೆ ಅದನ್ನು ತೆಗೆದುಕೊಳ್ಳುವಂತ ಯಾವ ರೀತಿ ನೀವು ತೆಗೆದುಕೊಳ್ತೀರಿ ಅದೇ ರೀತಿಯಾದಂತ ಉಪಯೋಗ ಬರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಾದವರು ಇದ್ರ ಬಗ್ಗೆ ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕು. ಜೊತೆಗೆ ನಿಮಗೆ ಬೇಕಾದದ್ದನ್ನ ಯೂಸ್ ಮಾಡ್ಕೋಬೇಕು, ಬೇಡದನ್ನ ಬಿಡಬೇಕು. ಜೊತೆಗೆ ನಮ್ಮ ಪತ್ರಿಕೋದ್ಯಮ, ಹಿಂದಿನ ಪತ್ರಿಕೋದ್ಯಮದ ಬಗ್ಗೆ 1-2 ಮಾತು ಹೇಳ್ಬಿಡ್ತೀನಿ. ಇವತ್ತು ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಗಲಾಟೆ ಆಯ್ತು, ನಾನೊಂದು ಮುರುಗೋಡು ಒಂದು ನೆನಪಿದೆ ನನಗೆ. ಇನ್ನು ವಾಟ್ಸಪ್, ಫೇಸ್ಬುಕ್ ಅವ ಬರೀ ಮೇಲ್ ಅಷ್ಟೇ ಇತ್ತು. 22 ಜನ ಸತ್ಬಿಟ್ರು. ನನಗೆ ಯಾರೋ ಫೋನ್ ಮಾಡ್ತಾರೆ, ನಾವು ಬೆಳಗಾವಿಂದ ಮುರುಗೋಡ್ಗೆ ಹೋಗ್ಬೇಕು ಅಂತಂದ್ರೆ, ಮುರುಗೋಡ್ ಕ್ರಾಸಿಗೆ ಹೋಗ್ಬೇಕಂದ್ರೆ, ಹೈವೇಗೆ ಹೋಗ್ಬೇಕಂದ್ರೆ ಸುಮಾರು 1.5 ತಾಸು ಬೇಕು. 1.5 ತಾಸುವರೆಗೂ ಆಫೀಸ್ನಿಂದ ಹೆಂಗಿರುತ್ತೆ ಅಂತಂದ್ರೆ ಪ್ರತಿ ಕ್ಷಣಕ್ಕೂ ಫೋನ್ ಮಾಡ್ತಾರೆ. ನಾನು ಫೋಟೋ ಆದ್ರೂ ಅರೇಂಜ್ ಮಾಡು, ಅಥವಾ ಇದು ಅದು ಏನ್ರೆ ಬರ್ತೈತೆ ನೋಡು, ಎಲ್ಲಿದೆಯಾ ಏನು ಅಂತ ಹೇಳಿ ಟೆನ್ಷನ್ ಕೊಡ್ತಿರ್ತಾರೆ. ಯಾಕಂತಂದ್ರೆ ಅವ್ರಿಗೆ 21 ಜನ ಸತ್ತಾರ ಅಂತಂದ್ರೆ ಅದ್ರ ಬಗ್ಗೆ ಅಪ್ಡೇಟ್ ಬೇಕು, ಜೊತೆಗೆ ಅದ್ರ ಬಗ್ಗೆ ವಿಡಿಯೋ ಬೇಕು, ಇಮೇಜಸ್ ಬೇಕು, ಅದನ್ನೆಲ್ಲ ಕೇಳ್ತಿರ್ತಾರೆ. ಅವ್ರ ಕೆಲಸ ಅಕಾಯಿಗೆ ಅವ್ರನ್ನ ಕೂಡಿಸಿರ್ತಾರೆ, ಅವ್ರು ಕೇಳ್ತಿರ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ನನಗೆ ಇನ್ನೂ ಒಂದು ನೆನಪಿದೆ. ನಾವು ಫಸ್ಟ್ ಈ ಮೇಲು ಮತ್ತು ಇದರ ಮೂಲಕ ಅಂದ್ರೆ ಸೋಷಿಯಲ್ ಮೀಡಿಯಾ ಮೂಲಕ ಒಂದು ಫೋಟೋವನ್ನ ಅಪ್ಲೋಡ್ ಮಾಡಿದ್ದು ಅವಾಗ ನನಗೆ ಒಂದು ಫಸ್ಟ್ ನೆನಪಿದೆ. ಈ ಮೂಲಕ ಇಮೇಲ್ ಮೂಲಕನೂ ನಾವು ಫೋಟೋ ಕಳಿಸ್ಬೋದು ಅಂತೇಳಿ. ಅಲ್ಲಿ ಒಬ್ಬ ಫೋಟೋಗ್ರಾಫರ್ ಇರ್ತಾನೆ, ಅವ್ನಿಗೆ ಹೇಳ್ತೀನಿ ನಾನು ನೀ ಹಂಗ್ರೆ ಮಾಡಿ ಒಂದಿಷ್ಟು ಏನ್ರೆ ಕಳ್ಸಕ್ಕಾಗತ್ತ ನೋಡು. ಅವಾಗ ಅವ್ರ ಪಕ್ಕದಲ್ಲಿ ಇರ್ತಕ್ಕಂಥ ಡಿವೈಸ್ ಕೇಳ್ತಾರೆ, ಮೇಲ್ ಇದೆಯಲ್ಲ TV9ದವ್ರಿಗೆ ಅದೊಂದು ಫೋಟೋ ಕಳಿಸೋ ಆಕ್ಸಿಡೆಂಟ್ ಆಗಿತ್ತು ಅಂತ. ಅವ್ನು ಮುರುಗೋಡ್ಗೆ ಹೋಗಿ ಅವನ ನೆಟ್ ಓಪನ್ ಮಾಡಿ ಅಲ್ಲಿ BSNL ಆಫೀಸ್ಗೆ ಹೋಗಿ ಒಂದು ಫೋಟೋ ಕಳಿಸ್ತಾನೆ. ಆ ಫೋಟೋ ನಾವು ಹೋಗುವವರೆಗೂ ಸಹಿತ ಫೋಟೋ ಪ್ರಸಾರ ಆಯ್ತು. ನಾವು ಅಲ್ಲಿ ಓದಿವಿ, ಆ ನಂತರ ವಿಡಿಯೋ ನಾವು ಎಲ್ಲ ಅಪ್ಲೋಡ್ ಮಾಡಿದ್ವಿ, ಎಲ್ಲ ಆಯ್ತು. ಆದರೆ ಅದಾದ ನಂತರ ಪ್ರತಿಯೊಂದು ವಾಟ್ಸಪ್ ಬಂತು, ಫೇಸ್ಬುಕ್ ಎಲ್ಲ, ಇನ್ಸ್ಟಾಗ್ರಾಮ್ ಬಂತು. ಜೊತೆಗೆ ಈ ಎಲ್ಲ ಈಗ ನೋಡಿ ನಮ್ಗೆ ಈಗ ಮುರುಗೋಡಲ್ಲಿ ಏನಾದರೂ ಒಂದು ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ನಮ್ಗೆ 2 ನಿಮಿಷನಾಗ ವಿಡಿಯೋ ಮತ್ತು ಫೋಟೋ ಬೈಟ್ ಸಮೇತವಾಗಿ ನಮ್ಗೆ ಅಲ್ಲಿ ಇದ್ದಂತ ಜನ ಕಳಿಸ್ಬಿಡ್ತಾರೆ. ನಮ್ಗದ ಇವತ್ತು ನಾವು ಹೋಗಿ ಆಫೀಸ್ಗೆ ಹೋಗಿ ಅಪ್ಲೋಡ್ ಮಾಡಿ ಅದನ್ನ ಕಳಿಸುವಂತ ಪರಿಸ್ಥಿತಿ ಈಗಿಲ್ಲ. ಅವಾಗಿದ್ದಕ್ಕೂ ಬಹಳ ವ್ಯತ್ಯಾಸ ಆಗುತ್ತಿದೆ. ಬಹಳಷ್ಟು ಸ್ಪೀಡ್ ಇದೆ. ಜೊತೆಗೆ ಸ್ಪೀಡ್ ನಲ್ಲಿ ನಾವು ಕೆಲವೊಂದು ಎಡವಟ್ಟುಗಳನ್ನು ಮಾಡ್ಕೋತಾ ಇದ್ದೀವಿ. ನಾನೇನೋ ಈಗೆಲ್ಲ ಕಾಂಪಿಟೇಷನ್ ಬಂದ್ಬಿಟ್ಟಿದೆ. ಸುಮಾರು 13ಕ್ಕೂ ಹೆಚ್ಚು ಚಾನೆಲ್ಗಳಿವೆ. ನಾನು ಫಸ್ಟ್ ಕೊಡ್ಬೇಕು, ನೀನ್ ಫಸ್ಟ್ ಕೊಡ್ಬೇಕು ಅಂತ ಎಡವಟ್ಟುಗಳು ನಡೆಯುತ್ತೆ. ದಿವಸ ನೀವು ನೋಡ್ತಿರ್ತೀರಿ.
ಏನೋ 4 ಜನ ಸತ್ತಿರ್ತಾರ 10 ಜನ ಸತ್ತಾರ ಅಂತೇಳಿ ನಾವು ಸುದ್ದಿ ಅಂದ್ರೆ ಇದು ಒಂದು ರೀತಿ ಎಡವಟ್ಟುಗಳನ್ನ ಮಾಡ್ಕೋತಾ ಇದ್ದೀವಿ. ಅದೇನೇ ಇರಲಿ, ನೀವು ಪತ್ರಿಕೋದ್ಯಮ ಸ್ಟೂಡೆಂಟ್ಗಳು ಸರಿಯಾಗಿ ಅಧ್ಯಯನ ಮಾಡಬೇಕು. ಜೊತೆಗೆ ನಿಮ್ಗೆ ಅವಕಾಶಗಳಿವೆ, ಬಹಳಷ್ಟು ಅವಕಾಶಗಳಿವೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಅವಕಾಶಗಳಿರೋದ್ರಿಂದ ಅವುಗಳನ್ನ ಬಳಸ್ಕೊಂಡು ನೀವು ಒಳ್ಳೆ ಅರ್ನ್ ಮಾಡ್ಬೋದು. ಅಂದ್ರೆ ನೀವು ಯಾವುದೇ ಒಂದು ಇಂಡಿಪೆಂಡೆಂಟ್ ಆಗಿ ಒಂದು ಚಾನಲ್ ಅನ್ನು ತೆಗೆದು ಜೊತೆಗೆ ಅವಕಾಶ ಸಿಕ್ಕರೆ ಓಕೆ, ಇಲ್ಲದೇ ಇದ್ರೆ ನೀವು ಒಳ್ಳೆ ಅರ್ನ್ ಅನ್ನ ಮಾಡ್ಬೋದು. ಇಷ್ಟು ಹೇಳಿ ನಾನು 2 ಮಾತು